ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಚಿತ್ರದುರ್ಗದಲ್ಲಿ ಅನುಕುಮಾರ್ ಅನ್ನೋ ಆರೋಪಿಯ ಬಂಧನ ಆಗತ್ತೆ. ಮಗನ ಬಂಧನದ ಸುದ್ದಿ ಕೇಳಿ ಆತನ ತಂದೆ ಚಂದ್ರಣ್ಣ ಪ್ರಾಣ ಬಿಟ್ಟಿದ್ದಾರೆ. ಆರೋಪಿ ನಂಬರ್ 7 ಅನುಕುಮಾರ್, ಆತನ ಬಂಧನ ಆಗ್ತಾ ಇದ್ದಂತೆ ತಂದೆ ಚಂದ್ರಣ್ಣ, 60 ವರ್ಷ ವಯಸ್ಸಿನ ಚಂದ್ರಣ್ಣ ಮೃತಪಟ್ಟಿದ್ದಾರೆ. ಮಗ ಅರೆಸ್ಟ್, ಗಂಡ ಸಾವು, ತಾಯಿ ಜಯಮ್ಮ ಕಂಗಾಲಾಗಿದ್ದಾರೆ. ಅನು ಬಂಧನದ ಬಳಿಕ ಅಪ್ಪ ತುಂಬಾ ಕೊರಗಿ ಹೋಗಿದ್ರಂತೆ. ಅಣ್ಣ ಬರೋವರೆಗೂ ನಾವು ಅಂತ್ಯಕ್ರಿಯೆ ಮಾಡೋದಿಲ್ಲ, ನಮ್ಮ ಮನೆಗೆ ಅಣ್ಣನೇ ಆಧಾರ ಸ್ತಂಭ. ಮೃತ ಚಂದ್ರಣ್ಣ ಕಿರಿಯ ಪುತ್ರ ಸುನೀಲ್ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಮಾಡೋದಕ್ಕೆ 16 ಜನ ಬೇಕಿತ್ತ? ಬಡವರ ಮಕ್ಕಳೇ ಸಾಯೋದು ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗ ಬರೋವರೆಗೂ ಮಣ್ಣು ಮಾಡಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದು ಕೂತಿದ್ದಾರೆ. A7 ಆರೋಪಿ ಅನುಕುಮಾರ್, ಚಿತ್ರದುರ್ಗದಲ್ಲಿ ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಗ ಅರೆಸ್ಟ್ ಆದ ಸುದ್ದಿ ಕೇಳಿ ತಂದೆ ಚಂದ್ರಣ್ಣ ಆತಂಕಕ್ಕೊಳಗಾಗ್ತಾರೆ, ಖಿನ್ನತೆಗೊಳಗಾಗ್ತಾರೆ. ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾರೆ. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈಗ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಮಗ ಬರಬೇಕು, ಮಗ ಬರೋವರೆಗೂ ಮಣ್ಣು ಮಾಡಲ್ಲ ಅಂತ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಮನೆ ಯಜಮಾನ ಅವನೇ ಇದ್ದಿದ್ದು ಅವಾಗ. ಇವಾಗ ಹಿಂಗಾದ್ರೆ ನಮ್ಮಪ್ಪ ಅದೇ ಹಿಡ್ಕೊಂಡು ಮನ್ಸ ಕೊರಗಿ ಅವನು ನೋಡ್ಬೇಕಂತ ಕೆಳಗೆ ಹೋದ್ರು. ಕೆಳ ನೋಡಿ ಹಿಂಗೆ ತಲೆ ಸುತ್ತು ಬಿದ್ದಾಗ ಇನ್ನೇನು ಮಾಡೋಕ್ಕಾಗ್ತಿರೋ. ಇವಾಗ ಅವ್ನು ಕರ್ಸೋ ತನಕ ನಾವು ಹೆಣ ಮಣ್ಣು ಮಾಡೋದು. ಎಷ್ಟು ದಿನನೇ ಆಗಿ ಅವರೇ ದುಡಿತೀನಿ. ಮನೆ ಒಂಥರ ಆಧಾರ ಸ್ತಂಭ ಇದ್ದಂಗಿತ್ತು. ಇವಾಗ ಹಿಂಗಾತಂದ್ರೆ ಏನು ಮಾಡೋಕ್ಕಾಗುತ್ತೆ? ಅದೇ ಅವ್ನು ಬರೋ ತನಕ ಮಣ್ಣು ಮಾಡಲ್ಲ, ಅವ್ನು ಕರ್ಸೋ ತನಕ ಕರ್ಸೋವರೆಗೂ ಮಣ್ಣು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವ್ನು ಬಂದು ಮುಖ ನೋಡೋವರೆಗೂ ಮಣ್ಣು ಮಾಡಲ್ಲ ಸರ್. ಮನೆ ಯಜಮಾನ ಅವನೇ ಇದ್ದಿದ್ದು. ಈಗ ಅರೆಸ್ಟ್ ಆಗಿರುವಂತ ಆರೋಪಿ ಅನುಕುಮಾರ್ ಅವರ ಅಣ್ಣ ಮಾತಾಡಿದ್ರು. ತಂದೆ ಚಂದ್ರಣ್ಣ ಕೂಡ ಅನುಕುಮಾರ್ ಅರೆಸ್ಟ್ ಆಗ್ತಾ ಇದ್ದಂತೆ ಮಾತಾಡಿದ್ರು. ಏನಂತ ಹೇಳಿದ್ದಾರೆ ನೋಡೋಣ. ಅದ ನಂತರ ಅವರು ಸಾಕಷ್ಟು ಖಿನ್ನತೆಗೊಳಗಾಗ್ತಾರೆ, ಮನೆಯಲ್ಲೇ ಕುಸಿದು ಬೀಳ್ತಾರೆ, ಮೃತಪಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಅವರು ಆಡಿದಂತಹ ಮಾತು ನೋಡಿ. ಸರ್, ಮಗ ಅಂದರೆ ನನ್ನ ಜೀವ ಸರ್. ಅಂತಾನೆ ಇಲ್ಲ ಮೇಲೆ ನಾನೇ ತಿರ್ಬೇಕು ಸರ್. ಇನ್ನೇನು ಹೇಳಲ್ಲ ಸರ್. ನಾನು ದೇವರಲ್ಲ ಸರ್, ಬಂದರೂ ಸಾಕು ಸರ್. ನನಗೆ ಅಷ್ಟೇ, ಏನಕ್ಕೆ ಬೇಡಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಬಂದೆ ಸರ್. ಅವತ್ತು ಮಾತಾಡಿ ಅವತ್ತಿಲ್ಲ ಸರ್ ಅಷ್ಟೇ. ಅವತ್ತಿನ ನನ್ನ ಮಗ ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಸರ್. ಹ್ಞೂ ಸರ್, ಮಗ ಇಂತ ನಾವು ಒಳ್ಳೆ ಮಗ ಸರ್. ನನ್ನ ಹೊಟ್ಟೆ ಕೊಟ್ಟಬಾರ್ದು. ಈಗ ನಾನು ಹೇಳೋದು ಇಷ್ಟೇ ಸರ್, ಇನ್ನೇನು ಹೇಳಲ್ಲ ಸರ್. ಸರ್, ಮಗ ಅಂದರೆ ನನ್ನ ಜೀವ ಸರ್. ಅಂತಾನೆ ಇಲ್ಲ ಮೇಲೆ ನಾನೇ ತಿರ್ಬೇಕು ಸರ್. ಇನ್ನೇನು ಹೇಳಲ್ಲ ಸರ್. ನಾನು ದೇವರಲ್ಲ ಸರ್, ಬಂದರೂ ಸಾಕು ಸರ್. ನನಗೆ ಅಷ್ಟೇ, ಏನಕ್ಕೆ ಬೇಡಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಬಂದೆ ಸರ್. ಅವತ್ತು ಮಾತಾಡಿ ಅವತ್ತಿಲ್ಲ ಸರ್ ಅಷ್ಟೇ. ಅವತ್ತಿನ ನನ್ನ ಮಗ ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಸರ್. ಹ್ಞೂ ಸರ್, ಮಗ ಇಂತ ನಾವು ಒಳ್ಳೆ ಮಗ ಸರ್. ನನ್ನ ಹೊಟ್ಟೆ ಕೊಟ್ಟಬಾರ್ದು. ಈಗ ನಾನು ಹೇಳೋದು ಇಷ್ಟೇ ಸರ್, ಇನ್ನೇನು ಹೇಳಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.